ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಏನಂತ ಹೇಳಿದ್ರೆ, ಇವತ್ತು ಮಾರ್ನಿಂಗ್ ಟಿಫನ್ ಬಂದು ಮಸಾಲೆ ರೊಟ್ಟಿ ಮಾಡೋಣ ಅಂತ, ಯಾಕೋ ತಿನ್ನಬೇಕು ಅಂತ ಅನ್ನಿಸ್ತು. ಅದಕ್ಕೆ ಮಸಾಲೆ ರೊಟ್ಟಿ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದಕ್ಕೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ನನ್ನ ಮಗಳು ಇನ್ನೂ ಮಲಗಿದ್ದಾಳೆ, ಎದ್ದಿಲ್ಲ. ಸೊ ಅಷ್ಟರೊಳಗೆ ಸ್ವಲ್ಪ ಬೇಯಿಸ್ಕೊಂಡ್ರೆ ಆಮೇಲೆ ಅವಳನ್ನ ಇಟ್ಕೊಂಡ್ಬಿಟ್ಟು ರೊಟ್ಟಿನ ಮಾಡ್ಕೊಳ್ಬೋದು ಅಂತ ಹೇಳಿಬಿಟ್ಟು ನಿನ್ನೆ ಮೂಲಂಗಿ ಸಾಂಬಾರು ಮಾಡಿದ್ನಲ್ಲ, ಅದೇ ಇದೆ ಇವತ್ತಿಗೂ. ಹಾಗಂಗೆ ಮಾಡಿದ್ದೀನಿ. ನಿನ್ನೆ ಸಂಜೆ ಎಲ್ಲ ಮಾಡಿದ್ದು. ಸೊ ಹಾಗಾಗಿ ಅದೇ ಇವತ್ತಾಗುತ್ತೆ. ಈಗ ಬೆಳಗ್ಗೆ ಮಾತ್ರ ಮಸಾಲೆ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿದ್ದೀನಿ. ನಮ್ಮ ಮನೆಯವ್ರು ಇನ್ನೂ ಬಂದಿಲ್ಲ. ಸೊ ಬೆಲ್ಲನ ಕರ್ಗೋದಕ್ಕೆ ಇಟ್ಟಿದ್ದೀನಿ. ಬೆಲ್ಲನ ಕರ್ಗೋದಕ್ಕೆ ಇಟ್ಟರೆ ಬೇಗ ಏನು ಕಾಫಿ ಮಾಡ್ಕೊಳ್ಬೋದು ಅಂತ ಹೇಳ್ಬಿಟ್ಟು ನಾನು ಆ ಥರ ಮಾಡ್ಕೊಳ್ತೀನಿ ಅಷ್ಟೇ. ಸೊ ಹಾಲೆಲ್ಲ ಬಂತು. ಇವಾಗ ಏನೇನು ಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಮಸಾಲೆ ರೊಟ್ಟಿ ಇವತ್ತು. ಸೊ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೊಳ್ತೀನಿ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಓಕೆ ಫ್ರೆಂಡ್ಸ್, ಇವಾಗ ಮಸಾಲೆ ರೊಟ್ಟಿ ಮಾಡೋಣ ಬನ್ನಿ. ಇದಕ್ಕೆ ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಬೇಕು. ಎರಡೂ ಇಲ್ಲ ಫ್ರೆಂಡ್ಸ್. ಇದು ಕರ್ಬೇವಿನ ಸೊಪ್ಪು ಇದೆ, ಒಣಗಿದೆ, ಅದು ಹಸಿದಿಲ್ಲ. ಸೊ ತರೋದಕ್ಕೆ ಕೇಳಿದ್ದೀನಿ. ಸೊ ಇದ್ದರೆ ತೊಗೊಂಬರ್ತಾರೆ, ಹಾಕ್ತೀನಿ. ಇಲ್ಲ ಅಂದರೆ ಇಲ್ಲ ಫ್ರೆಂಡ್ಸ್. ಸೊ ನೀವು ಯಾರಾದರೂ ಮಾಡೋದಾದರೆ ಅದಕ್ಕೆ ಸೇರಿಸ್ಕೊಂಬಿಡಿ, ಓಕೆನಾ ಫ್ರೆಂಡ್ಸ್. ಇದಕ್ಕೆ ನಾನು ಈರುಳ್ಳಿನೂ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿ ಇಟ್ಕೊಂಡಿದ್ದೀನಿ. ಮತ್ತು ಕ್ಯಾರೆಟ್ ತೊಗೊಂಡಿದ್ದೀನಿ ಒಂದು. ಆಮೇಲೆ ಕಾಯಿ ತುರಿ ತೊಗೊಂಡಿದ್ದೀನಿ. ಹಾಗೆ ಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ರುಬ್ಬಿ ಇಟ್ಕೊಂಡಿದ್ದೀನಿ. ಸೊ ಈ ಥರ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು, ತಿನ್ನೋದಕ್ಕೆ ಸರಿ ಹೋಗುತ್ತೆ ಅಂತ. ಇದಕ್ಕೆ ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಮಿಸ್ಸಿಂಗು ಫ್ರೆಂಡ್ಸ್. ಹಾಗೆ ಜೀರಿಗೆ, ಉಪ್ಪು ಎಲ್ಲದನ್ನು ಹಾಕ್ಕೊಳ್ಬೇಕು. ಸೊ ಏನೇನು ಹಾಕ್ಕೊಳ್ತೀನಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ನೀವು ಇಬ್ಬರಿಗೆ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಇನ್ನು ಸ್ವಲ್ಪ ನೀರನ್ನ ಕಮ್ಮಿ ಹಾಕ್ಕೊಳ್ಳಿ. ನಾನು ಜಾಸ್ತಿ ಹಾಕ್ಕೊಂಡಿದ್ದೀನಿ, ಏಕೆಂದರೆ ಜಾಸ್ತಿ ಮಾಡ್ಕೊಂಡು ಇಟ್ಕೊಂಡ್ರೆ ಇದನ್ನು ಗಟ್ಟದ ರೊಟ್ಟಿ ಅಂತಲೂ ಕರಿತೀವಲ್ವ. ಸೊ ಹಾಗಾಗಿ ವಾರಾನ್ಗಟ್ಟಲೆ ಇಟ್ಕೊಂಡು ತಿನ್ಕೊಳ್ಬೋದು, ಸುಟ್ಕೊಂಡು ತುಂಬಾ ಚೆನ್ನಾಗಿರುತ್ತೆ. ಈಗ ಅದೇ ನೀರಿಗೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಜೀರಿಗೆನ ಹಾಕಿದ್ದೀನಿ. ಹಾಗೆ ರುಬ್ಬಿ ಇಟ್ಕೊಂಡಿರೋ ಅಂಥ ಮೆಣಸಿನ್ಕಾಯಿ ಅದನ್ನು ಕೂಡ ಇದರೊಳಗಡೆ ಸೇರಿಸ್ತಿದ್ದೀನಿ. ಮತ್ತು ಹೆಚ್ಚಿಟ್ಕೊಂಡಿರೋ ಅಂಥ ತರಕಾರಿ ಏನಿದೆ ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ, ಕಾಯಿ ಮತ್ತು ಏನು ಕ್ಯಾರೆಟು, ಇದಿಷ್ಟನ್ನು ಕೂಡ ಅದರೊಳಗಡೆ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗಲೇ ನೀವು ಉಪ್ಪು ಎಲ್ಲ ನೋಡ್ಕೊಳ್ಬೋದು, ಉಪ್ಪು ಖಾರ ಎಲ್ಲ ಸಾಕಾ ಅಂತ ಹೇಳ್ಬಿಟ್ಟು. ಕಮ್ಮಿ ಆಯಿತು ಅಂದರೆ ಈ ಹಂತದಲ್ಲೇ ಸೇರಿಸ್ಕೊಳ್ಬೋದು ನೀವು. ಅದಾದಮೇಲೆ ಒಂದು ಸ್ವಲ್ಪ ಕುದಿ ಬರೋವರೆಗೂ ಮಾತ್ರ ಇದನ್ನು ಬಿಸಿ ಮಾಡ್ಕೊಳ್ಬೇಕು. ಅದಾದಮೇಲೆ ಹಿಟ್ಟನ್ನು ಬೆರಗಿಸ್ಬಿಟ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಿದ್ದೀನಿ. ನಿಮ್ಮ ಮನೇಲಿ ಯಾವುದಿರುತ್ತೋ ಅದನ್ನು ಮಾಡ್ಕೊಳ್ಬೋದು. ಸೊ ಅಕ್ಕಿ ಹಿಟ್ಟು ಚೆನ್ನಾಗಿರುತ್ತೆ ಮತ್ತು ಜೋಳದ ರೊಟ್ಟಿಗೂ ಚೆನ್ನಾಗಿರುತ್ತೆ ಇದು. ಮತ್ತು ನಾನು ಅಕ್ಕಿ ಹಿಟ್ಟನ್ನ ಸೇರಿಸಿದ್ದಾದಮೇಲೆ ಅದು ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು 3 ಕಪ್ಪಷ್ಟು ಹಾಕ್ತಾಯಿದ್ದೀನಿ ಇವಾಗ. 2 ನಿಮಿಷ ಅಷ್ಟೇ ಫ್ರೆಂಡ್ಸ್. ಇದು ಜಾಸ್ತಿ ಹೊತ್ತೇನು ಬೇಯಿಸ್ಕೊಳ್ಳಲ್ಲ, ಬೇಯೋದಕ್ಕೂ ಇಡೋ ಅವಶ್ಯಕತೆ ಇಲ್ಲ. ಸೊ 2 ನಿಮಿಷ ಇದನ್ನು ಅದೇ ನೀರಲ್ಲಿ ಬಿಸಿ ಮಾಡ್ಕೊಂಡ್ಬಿಟ್ಟು ಈಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಈಗ ಲಾಸ್ಟಲ್ಲಿ ನಮ್ಮ ಮನೆಯವರು ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪು ತೊಗೊಂಡು ಬಂದಿದ್ದರು. ಅದನ್ನು ಕೂಡ ಸಣ್ಣ ಸಣ್ಣದಾಗಿ ಹೆಚ್ಚಿಬಿಟ್ಟು ಇದರೊಳಗಡೆ ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ನೀಟಾಗಿ ಉಪ್ಪು ಖಾರ ಎಲ್ಲ ಕಡೆ ಮಿಕ್ಸ್ ಆಗೋ ಥರ ಹಿಟ್ಟಿಗೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಸ್ವಲ್ಪನೇ ಹಿಟ್ಟನ್ನ ಹಾಕ್ಕೊಂಡ್ಬಿಟ್ಟು ನಾವು ರೊಟ್ಟಿ ಹಾಕ್ತೀವಲ್ವ ಆ ಹಂತಕ್ಕೆ ತಗೊಳ್ಬೇಕಾಗತ್ತೆ. ಇಲ್ಲ ನೀವು ತೆಳು ಮಾಡಿಕೊಂಡೇ ಹಾಕ್ತೀವಿ ಅಂತ ಹೇಳಿದ್ರೆ ನೀವು ನೀರು ಕಾಯೋದಕ್ಕೆ ಇಡ್ತೀರಲ್ಲ, ಆವಾಗಲೇ ಸ್ವಲ್ಪ ಆಯಿಲ್ನ ಮಿಕ್ಸ್ ಮಾಡಿದ್ರೆ ಅಂಟಲ್ಲ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ, ಕೈಗೂ ಅಂಟಲ್ಲ, ಏನಿಲ್ಲ. ನೀವು ತೆಳು ಹಿಟ್ಟನ್ನು ಮಾಡ್ಕೊಂಡ್ಬಿಟ್ಟು ಅದನ್ನು ತವ ಮೇಲೆ ತಡ್ತೀನಿ ಅನ್ನೋದಾದರೆ ನೀವು ನೀರಿಗೆ ಎಣ್ಣೆನ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ಳಿ. ಇಲ್ಲ ನಾನು ರೊಟ್ಟಿ ಥರ ಮಾಡಿ ಇಟ್ಕೊಳ್ತೀನಿ ಅಂತ ಅಂದರೆ ಇದನ್ನು ವಾರಾನ್ಗಟ್ಟಲೆ ಇಟ್ಕೊಳ್ತೀನಿ ಅಂತಂದರೆ ಈ ಥರ ಪ್ರೋಸೆಸ್ ಮಾಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ನಾವು ಇನ್ನೂ ಅದನ್ನು ತಿನ್ಕೊಳ್ತಿದ್ದೀವಿ. ಚೆನ್ನಾಗಿರುತ್ತೆ ತುಂಬಾ. ಟೈಮ್ ಪಾಸಿಗೆ ಎಲ್ಲ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ನೀವು ಕಡಲೆಬೇಳೆನೂ ಕೂಡ ಹುರಿದ್ಬಿಟ್ಟು ಇದ್ರೊಳಗಡೆ ಹಾಕ್ಕೊಳ್ಬೋದು, ಮಧ್ಯೆ ಮಧ್ಯೆ ಚೆನ್ನಾಗಿ ಸಿಗುತ್ತೆ ತಿನ್ನೋದಕ್ಕೆ. ಸೊ ಈ ಥರ ನೋಡಿ ಸ್ವಲ್ಪನೇ ಹಿಟ್ಟಿಗೆ ಇನ್ನೂ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಂಡ್ಬಿಟ್ಟು ರೊಟ್ಟಿ ಹಂತಕ್ಕೆ ಚಪಾತಿ ಅದಕ್ಕೆ ಕಲಿಸ್ಕೊಂಡ್ಬಿಟ್ಟಿದ್ದಾದಮೇಲೆ ಅದನ್ನು ಲಟ್ಟಿಸ್ಬೇಕು. ನಿಮಗೆ ಕೈಯಲ್ಲಿ
ಬರುತ್ತೆ ಅಂತ ಹೇಳಿದ್ರೆ ಹಾಗೆ ಕೈಯಲ್ಲೂ ತಟ್ಬೋದು. ನನಗೆ ತಟ್ಟೋದಕ್ಕೆ ಬರಲ್ಲ ಆ ಥರ ಕೈಯಲ್ಲಿ. ಸೊ ಹಾಗಾಗಿ ಲಟ್ಟಣಿಗೆ ಯೂಸ್ ಮಾಡ್ತಿದ್ದೀನಿ. ಈಗ ತವಾ ಮೇಲೆ ಒಂದು ರೊಟ್ಟಿ ಬೇಯ್ತಾ ಇದೆ. ಈಗ ಇನ್ನೊಂದನ್ನು ಅದೇ ಥರ ಸ್ವಲ್ಪ ಹಿಟ್ಟನ್ನ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಮಿದ್ಕೊಳ್ತಿದ್ದೀನಿ. ಫ್ರೆಂಡ್ಸ್, ಪ್ರತಿಯೊಂದು ರೊಟ್ಟಿನೂ ಹಾಕ್ಕೊಳ್ಬೇಕಾದ್ರೂ ಅದನ್ನು ನೀಟಾಗಿ ಹದವಾಗಿ ಮಿದ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ದಡ ಕೂಡ ಒಡೆಯೋದಿಲ್ಲ ಆ ಥರ, ಮತ್ತು ಬಿರುಕು ಬಿಡ್ಕೊಳ್ಳೋದಿಲ್ಲ. ಆ ಥರ ಚೆನ್ನಾಗಿ ಬರ್ತವೆ. ಒಂದೊಂದು ರೊಟ್ಟಿ ಹಾಕಬೇಕಾದ್ರೂ ಹಿಟ್ಟನ್ನ ನೀಟಾಗಿ ಮಿದ್ಕೊಳ್ಬೇಕು, ಆಯಿತಾ. ಸೊ ನಾನು ತೋರಿಸಿದ್ನಲ್ಲ ಆ ಥರ ಮಿಟ್ಕೊಂಡ್ರೆ ಆಯಿತು. ಇವಾಗ ದಡ ಕಟ್ಕೊಂಡ್ಬಿಟ್ಟು ನೀಟಾಗಿ ಅದೇ ಥರ ರೊಟ್ಟಿನ ಹಾಕ್ಕೊಳ್ಬೇಕು. ಇಲ್ಲಿ ಮೇಲ್ಗಡೆ ತವಾ ಮೇಲೂ ಒಂದು ರೊಟ್ಟಿ ಬೇಯ್ತಿದೆ. ಅದು ರೆಡಿ ಆಗೋದಕ್ಕಿಂತ ಬೇಯೋದಕ್ಕಿಂತ ಮುಂಚೆ ಈ ಕಡೆಯೂ ಕೂಡ ನಾನು ಆ ರೊಟ್ಟಿನ ಹಾಕ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿಗೆ ಬಂದಮೇಲೆ ಮಣೆ ಏನು ಯೂಸ್ ಮಾಡ್ತಿಲ್ಲ ಫ್ರೆಂಡ್ಸ್. ಇದರಲ್ಲೇ ಏನು ಶೆಲ್ಫ್ ಇರುತ್ತಲ್ಲ ಅದರಲ್ಲೇ ನೀಟಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಅದರಲ್ಲೇ ತಟ್ಟಿಸ್ಕೊಳ್ತೀನಿ, ನಾನು ಲಟ್ಸ್ಕೊಳ್ತೀನಿ. ಚಪಾತಿನೂ ಅಷ್ಟೇ ಹಾಗೆ ಮಾಡೋದು ನಾನು. ರಾಗಿ ರೊಟ್ಟಿ ಆಗಲಿ, ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ ಯಾವ್ದು ಹಾಕಿದ್ರೂ ನಾನು ಇದರಲ್ಲೇ ಶೆಲ್ಫ್ ಮೇಲೇ ಹಾಕ್ಕೊಂಡ್ಬಿಡ್ತೀನಿ. ಈಗ ಒಂದು ಸೈಡ್ ಬೆಂದಿದೆ, ಈಗ ಇನ್ನೊಂದು ಸೈಡ್ ಬೇಯೋದಕ್ಕೆ ಅಂತ ಇಟ್ಟಿದ್ದೀನಿ. ಅಷ್ಟರೊಳಗೆ ಈ ಕಡೆ ರೊಟ್ಟಿನೂ ರೆಡಿ ಆಯಿತು. ನಾನು ಯಾವಾಗಲೂ ಹೇಳ್ತಿರ್ತೀನಿ, ರೊಟ್ಟಿ ಒಂದು ಸೈಡ್ ನಾವು ಏನು ನೀರನ್ನ ಕೈಗೆ ಹತ್ಕೊಂಡ್ಬಿಟ್ಟು ಅದನ್ನು ತ್ಯಾವ ಮಾಡಿದ್ರೆ ಬಿಳಿ 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 ಥರ ಆಗಲ್ಲ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಬರುತ್ತೆ. ನೀವು ನೋಡ್ತಿರ್ಬೋದು ರೊಟ್ಟಿ ಎಲ್ಲೂ ಕೂಡ ವೈಟ್ ಅಂತ ಅನಿಸಿಲ್ಲ. ಈ ಥರ ನೀರನ್ನ ಹಾಕೋದ್ರಿಂದ ಅದು ವೈಟ್ ಆಗಲ್ಲ. ನೀವು ನೀರನ್ನ ಹಾಕಲಿಲ್ಲ ಅಂತ ಹೇಳಿದ್ರೆ ಮೇಲ್ಗಡೆ ಎಲ್ಲ ಹಿಟ್ಟಿನ ಥರ ಹಾಗೆ ಬಂದುಬಿಡುತ್ತೆ. ಸೊ ಅದು ಚೆನ್ನಾಗಿ ಅನಿಸಲ್ಲ. ಸೊ ಹಾಗಾಗಿ ಈ ಥರ ಮಾಡ್ಕೊಳ್ಳಿ. ಇದು ಆ ರೊಟ್ಟಿ ಬೇಯೋದ್ರೊಳಗಡೆ ಈ ಥರ ಮಿಕ್ಕಿದ ರೊಟ್ಟಿನೂ ಕೂಡ ರೆಡಿ ಮಾಡ್ಕೊಳ್ಬೋದು. ಮಧ್ಯೆ ಹಿಟ್ಟನ್ನು ಮುಂಚೆನೇ ಕಲಸಿ ಇಟ್ಕೊಳ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಬೋದು. ಸೊ ಈ ಥರ ನಾನು ರೊಟ್ಟಿನ ರೆಡಿ ಮಾಡಿದ್ದೀನಿ. ಇದನ್ನು ಫ್ರೆಂಡ್ಸ್ ವಾರಾನುಗಟ್ಲೆ ಇಟ್ಕೊಂಡು ತಿನ್ನೋದಾದರೆ ನಾವು ಇದನ್ನು ಗಟ್ಟದ ರೊಟ್ಟಿ ಅಂತಲೂ ಕರಿತೀವಿ. ವಾರಾನುಗಟ್ಲೆ ಇಟ್ಕೊಂಡು ತಿನ್ನೋದಾದರೆ ನೀವು ಏನು ಇವಾಗ ಒಂದು ಸಲ ಬೇಯಿಸಿರ್ತೀರಲ್ವ, ಅದಾದಮೇಲೆ ಡೈರೆಕ್ಟ್ ಗ್ಯಾಸ್ ಮೇಲೆ ಇವಾಗ ರೊಟ್ಟಿ ಸುಡೋದಕ್ಕೆಲ್ಲ ಬರ್ತಾವಲ್ವ ತಂತಿದು, ಅದನ್ನೇ ಇಟ್ಬಿಟ್ಟು ಸುಟ್ಕೊಳ್ಬೇಕು. ಮತ್ತು ತಿನ್ನೋವಾಗ ಎಲ್ಲದನ್ನು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಅದು ಕರುಮ್ ಅಂತ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತಿನ್ನೋದಕ್ಕೆ. ಟೈಮ್ ಪಾಸಿಗೆ ಅಂತೂ ಸಖತ್ತಾಗಿರುತ್ತೆ. ಅದೇ ಥರ ಇನ್ನು ಮಿಕ್ಕಿದ ರೊಟ್ಟಿನೂ ಮಾಡ್ಕೊಂಡ್ವಿ, ಎಲ್ಲನೂ ತಟ್ಕೊಂಡ್ಬಿಟ್ಟೆ. ನಾನಿವಾಗ ರೊಟ್ಟಿನ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ತಿನ್ನೋದಕ್ಕೆ ಅಂತ ಹೇಳಿಬಿಟ್ಟು. ಇದಕ್ಕೆ ಬೆಣ್ಣೆ, ಗೊಡ್ಗಾರ ಇಲ್ಲ ಏನು ತುಪ್ಪನೂ ಹಾಕ್ಕೊಳ್ಬೋದು, ಇಲ್ಲ ಸಾಂಬಾರು ಜೊತೆಗೂ ತಿನ್ಕೊಳ್ಬೋದು, ಚಟ್ನಿ ಜೊತೆಗೂ ತಿನ್ಬೋದು, ಇಲ್ಲ ಹಾಗೇನೂ ತಿನ್ಕೊಳ್ಬೋದು. ತೆಂಗಿನಕಾಯಿ ಯಾವುದನ್ನು ಬೇಕಾದರೂ ಮಿಕ್ಸ್ ಮಾಡ್ಕೊಂಡು ತಿನ್ಕೊಳ್ಬೋದು, ಇಲ್ಲ ಉಪ್ಪಿನಕಾಯಿ ಬೇಕಾದ್ರೂ ಹಾಕ್ಕೊಳ್ಬೋದು ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ ನೀವು ಕೂಡ. ಫ್ರೆಂಡ್ಸ್, ಮತ್ತೆ ಸಂಜೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಮಳೆ ಬರ್ತಾ ಇದೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆ ನೋಡಿ ವಾತಾವರಣ. ಇದಕ್ಕಿಂತನೂ ಜೋರಾಗಿ ಬರುತ್ತೆ ಮಳೆ. ಬಟ್ ಇವಾಗ ಸ್ವಲ್ಪ ಕಮ್ಮಿ ಇದೆ, ಇಷ್ಟು ಬರ್ತಿದೆ. ಫಸ್ಟ್ ಮಳೆನಲ್ಲಿ ಆವಿಕಲ್ಲು ಎಲ್ಲ ಬಿದ್ದಿತ್ತು ಫ್ರೆಂಡ್ಸ್. ಆಳಿಕಲ್ಲು ಒಂಥರ ಏನಂತಾರೆ ಅದಕ್ಕೆ, ಮಂಜುಗೆಡ್ಡೆ ಥರ ಬೀಳುತ್ತೆ, ಅದು ಬಿದ್ದಿತ್ತು. ನನ್ನ ರಂಗೋಲಿ ಎಲ್ಲ ಹೋಯ್ತು. ವಾತಾವರಣ ತುಂಬಾ ಚೆನ್ನಾಗಿದೆ. ಈ ಕಡೆ ಬಾ, ಇಲ್ಲಿಗೆ ಬಾ. ಹಾಂ, ಈಗ ಹೇಳು. ಅವಳು ಹಾಯ್ ಹೇಳ್ಬೇಕಂತೆ ಫ್ರೆಂಡ್ಸ್ ನಿಮಗೆಲ್ಲ. ಹಾಯ್. ಮಳೆ ಎಲ್ಲ ತೋರಿಸ್ತಾ ಇದ್ದಾಳೆ ನೋಡಿ ನಿಮಗೆ, ಕೈಯಲ್ಲಿ ಮಳೆ ಬರ್ತಿದೆ ಅಂತ. 2 hours later. ಫ್ರೆಂಡ್ಸ್, ಇವಾಗ ಕಾಫಿ ಟೈಮ್. ಸೊ ಕಡಲೆ ಬೀಜನ ಮಧ್ಯಾಹ್ನನೇ ನೆನೆ ಹಾಕಿದ್ದೆ. ಸೊ ಅದನ್ನು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಇವತ್ತು ಶೇಂಗಾ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ. ಏನು ಮಾಡೋದು ಅಂತ ನೋಡೋಣ. ಅದ್ರ ಜೊತೆಗೆ ಪಕ್ಕದಲ್ಲಿ ಕಾಫಿನೂ ರೆಡಿ ಆಗ್ತಿದೆ. ಕಾಫಿ ಇಟ್ಬಿಡ್ತೀನಿ, ಅದು ನಿಧಾನಕ್ಕೆ ಮಲ್ಕೊಳ್ತಿರುತ್ತೆ. ಇವಾಗ ಕಡಲೆ ಬೀಜದ ಸ್ನ್ಯಾಕ್ಸ್ ಮಾಡೋಣ, ಶೇಂಗಾದು. ಬನ್ನಿ. ಈ
ಶೇಂಗಾ ಸ್ನ್ಯಾಕ್ಸಿಗೆ ಫ್ರೆಂಡ್ಸ್ ನೆನೆ ಹಾಕಬೇಕು ಅಂತ ಏನಿಲ್ಲ, ಡೈರೆಕ್ಟ್ ಕಡಲೆ ಬೀಜನೇ ನಾವು ಒಂದು 4-5 ವಿಷಲ್ನ ಮಾಡಿಸ್ಕೊಳ್ಬೇಕು ಅಷ್ಟೇ ಫ್ರೆಂಡ್ಸ್. ಆ ಥರನಾದರೂ ಮಾಡ್ಬೋದು. ಇಲ್ಲ ನೀವು ಮಾಡ್ಕೊಳ್ತೀನಿ ಅನ್ನೋದಕ್ಕಿಂತ ಮುಂಚೆ ಒಂದು 2-3 ಗಂಟೆ ನೆನೆ ಹಾಕಿದ್ರೆ ಸಾಕು, ನೀಟಾಗಿ ಬೆಂದ್ಬಿಡುತ್ತೆ ಬೇಗನೆ. ಸೊ ಇದಕ್ಕೆ ಇವಾಗ ಒಂದು ಹಣ್ಣಾಗಿರೋವಂಥ ಟೊಮೊಟೊ ಹಣ್ಣು ಮತ್ತು ಈರುಳ್ಳಿ, ಒಂದು ಕ್ಯಾರೆಟ್ ತುರಿದಿರೋದು ಹಾಕ್ಕೊಂಡಿದ್ದೀನಿ, ಈರುಳ್ಳಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ, ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನೇ ಹಾಕಿದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪನ ಖಾರಕ್ಕೆ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಖಾರದ ಪುಡಿ ಹಾಕ್ಕೊಳ್ಬೇಕು. ಹಾಗೆ ಖಾರಕ್ಕೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ನಾವು ಆಲ್ರೆಡಿ ಕಡಲೆ ಬೀಜ ಬೇಯಿಸೋವಾಗ ಉಪ್ಪು ಹಾಕಿರ್ತೀವಿ, ಸೊ ನೋಡಿಕೊಂಡು ಹಾಕ್ಕೊಳ್ಳಿ. ಬೇಕು ಇನ್ನೂ ಸಪ್ಪೆ ಅಂತ ಅನಿಸಿದ್ರೆ ಮತ್ತೆ ಹಾಕ್ಕೊಳ್ಬೋದು. ಹಾಗೆ ನಾನು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ, ಜೀರಿಗೆ ಪೌಡರ್ ಕೂಡ ಯೂಸ್ ಮಾಡ್ಕೊಳ್ಬೋದು. ಮತ್ತು ನಾನು ಚಾಟ್ ಮಸಾಲ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ. ಮತ್ತು ಇದಕ್ಕೆ ಲಾಸ್ಟಲ್ಲಿ ನಿಮಗೆ ಹುಳಿ ಕಮ್ಮಿ ಅಂತ ಅನಿಸುತ್ತೋ ಅಂತಂದರೆ ಇದಕ್ಕೆ ನಿಂಬೆ ರಸನೂ ಕೂಡ ಹಿಂಡ್ಕೊಳ್ಬೋದು. ಸೊ ನಾನು ನಮ್ಮನೆಯವ್ರಿಗೆ ಇಷ್ಟ ಆಗಲ್ಲ ಹುಳಿ ಜಾಸ್ತಿ ಅಂತ ಹೇಳಿಬಿಟ್ಟು ಸ್ವಲ್ಪ ಟೊಮೊಟೊ ಹಣ್ಣು ಹಾಕಿದ್ನಲ್ಲ, ಹಂಗಾಗಿ ನಾನು ನಿಂಬೆಹಣ್ಣಿನ ರಸ ಏನೂ ಹಾಕ್ಕೊಂಡಿಲ್ಲ. ಸೊ ನೀವು ಮಾಡ್ಕೊಳ್ಳೋರು ನಿಂಬೆಹಣ್ಣಿನ ರಸನ ಹಾಕ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಸೊ ಸಂಜೆ ಸ್ನ್ಯಾಕ್ಸಿಗೆ ಅಂತ ಹೇಳಿಬಿಟ್ಟು ಇವತ್ತು ಶೇಂಗಾ ಸ್ನ್ಯಾಕ್ಸ್ ಮಾಡಿಕೊಂಡು ಅದ್ರ ಜೊತೆಗೆ ಕಾಫಿನ ತಗೊಂಡ್ವಿ. ಇದು ಇವತ್ತಿನ ವ್ಲಾಗ್ ಫ್ರೆಂಡ್ಸ್. ನಿಧಾನಕ್ಕೆ ಕಾಫಿ ಎಲ್ಲ ಕುಟ್ಕೊಂಡ್ಬಿಟ್ಟು ಊಟ ಎಲ್ಲ ಮುಗಿಸ್ಬಿಟ್ಟು ಮಲ್ಕೊಂಡ್ವಿ. ಸೊ ಇದು ಇವತ್ತಿನ ವ್ಲಾಗ್. ಸೊ ನೆಕ್ಸ್ಟ್ ಡೇದು ಕೂಡ ಇದರಲ್ಲೇ ಕಂಟಿನ್ಯೂ ಆಗ್ತಾ ಇದೆ ಫ್ರೆಂಡ್ಸ್. The next day. ಫ್ರೆಂಡ್ಸ್ ಜಂಬೋಟಿಗೆ ಹೋಗಿದ್ವಿ ಸಂತೆಗೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಸಂತೆಯಿಂದ ಬಂದ್ವಿ. ಎಷ್ಟು 3:30 ಆಗೋಯ್ತು ನಾವು ಬಂದಿದ್ದು. 3:30ಗೆ ಬಂದು ಅವ್ರಿಗೂ ಸ್ವಲ್ಪ ಟೈಮ್ ಆಗಿತ್ತಲ್ವ, ಹಾಗಾಗಿ 3:30ಗೆ ಹೋಗ್ಬೇಕಿತ್ತು. ಟೈಮ್ ಆಗಿತ್ತು, ಬೇಗ ಊಟ ಮಾಡ್ಕೊಂಡ್ಬಿಟ್ಟು ಇವಾಗ ಅವರು ಹೋದರು. ಸೊ ಚಿನಿಮಗೆ ಪೋಸಿ ಹೊಡ್ಕೊಂಡು ಸೈಕಲ್ ಹೊಡ್ಕೊಂಡು ಅವಳಿಗೆ ಊಟ ಮಾಡಿಸ್ಬಿಟ್ಟು ನಮ್ಮದೆಲ್ಲ ಊಟ ಆಯ್ತಲ್ಲ. ಸೊ ಇವಾಗ ತರಕಾರಿ ಎಲ್ಲ ತೊಗೊಂಬಂದಿದ್ವಲ್ಲ, ಅದನ್ನು ಸಾರ್ಟ್ ಔಟ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ. ಎಲ್ಲ ಸಾರ್ಟ್ ಔಟ್ ಮಾಡಿದ್ದೀನಿ ಫ್ರೆಂಡ್ಸ್. ಇಷ್ಟು 2 ವಾರಕ್ಕೆ ಆಗಂಗೆ ತೊಗೊಂಡು ಇನ್ನು 2 ವಾರ ನಾವು ಹೋಗಲ್ಲ ಸಂತೆಗೆ. ಇಲ್ಲೇ ಏನಾದರೂ ಎಮರ್ಜೆನ್ಸಿ ಇತ್ತು ಅಂತ ಹೇಳಿದ್ರೆ ಅವರ ಕ್ಯಾಂಟೀನಲ್ಲೇ ತರಿಸ್ಬಿಡ್ತೀನಿ. ಸೊ ಹಂಗಾಗಿ ಏನೂ ಇಲ್ಲ. ಇಷ್ಟು ಐಟಮ್ಸನ್ನ ತೊಗೊಂಡು ಬಂದಿದ್ದೀನಿ, ತೋರಿಸ್ತೀನಿ ಏನೇನು ತೊಗೊಂಡು ಬಂದಿದ್ದೀನಿ ಅಂತ ಹೇಳಿಬಿಟ್ಟು. ಸೊ ಇವತ್ತು ಜಂಬೋಟಿದಿತ್ತಲ್ವ, ಹಂಗಾಗಿ ಸ್ವಲ್ಪ ಮಾರ್ನಿಂಗ್ ಏನೂ ಇದು ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಬೇಗ ಹೊರಟ್ಬಿಟ್ಟು ಹೋದ್ವಿ. ಕರೆಂಟ್ ಬೇರೆ ಇರಲಿಲ್ಲ. ಇಲ್ಲಿ ಕರೆಂಟ್ ಬೇರೆ ಪ್ರಾಬ್ಲಮ್ಮು. ಇನ್ನೂ ಕೂವಾಗಿದೆ, ಬಂದಿಲ್ಲ ಇನ್ನು. ಬಂದು ಹೋಗಿ ಮಾಡ್ತಿದೆ. ಸೊ ಬನ್ನಿ ಏನೇನು ತಂದೀನಿ ಅಂತ ತೋರಿಸ್ತೀನಿ. 11 days till Halloween. ಫ್ರೆಂಡ್ಸ್ ಇಲ್ಲಿ ನಾಟಿದ್ದು ಸಿಗುತ್ತೆ, ಫಾರಮ್ದು ಸಿಗುತ್ತೆ. ಸೊ ಇದು ನಾಟಿದ್ದು ಈ ಸಲ ಸಿಕ್ಕಿದ್ದು. ಸೊ ಕೊತ್ತಂಬರಿ ಸೊಪ್ಪು ತೊಗೊಂಬಂದಿದ್ದೀನಿ, ಪುದೀನ ಸೊಪ್ಪು ತೊಗೊಂಬಂದಿದ್ದೀನಿ, ಆಮೇಲೆ ಸೊಪ್ಪು ತೊಗೊಂಬಂದಿದ್ದೀನಿ ಫ್ರೆಂಡ್ಸ್. ಅದು ದಂಟಿನ ಸೊಪ್ಪು. ಇಲ್ಲಿ ಕೆಂಪುದೇ ಸಿಗೋದು, ನಮಗೆ ಹಸಿರು ಸಿಗೋಲ್ಲ. ಇದೇ ಥರ ಕೆಂಪುನೇ ಸಿಗೋದು. ಇದು 20 ರೂಪಾಯಿ 3 ಅಂತ ಹೇಳ್ಬಿಟ್ಟು ಕೊಟ್ಟರು. ಇದು 10 ರೂಪಾಯಿ, ಅದು 10 ರೂಪಾಯಿ. ಟೊಮೊಟೊ 1 kg ಹಣ್ಣು ತೊಗೊಂಬಂದಿದ್ದೀನಿ, ಇದು 2. ಇನ್ನು 2 kg ಕಾಯಿನ ತೊಗೊಂಬಂದಿದ್ದೀನಿ. ಟೊಮೊಟೊ ಇತ್ತು ಅಂತ ಹೇಳಿದ್ರೆ ಏನು ಬೇಕಾದ್ರೂ ಮಾಡ್ಕೊಳ್ಬೋದು ಫ್ರೆಂಡ್ಸ್, ಹಂಗಾಗಿ ನಡೆಯುತ್ತೆ ಅಂತ. ಆಮೇಲೆ ಒಂದು ಅರ್ಧ kg ಬೀಟ್ರೋಟ್ ತೊಗೊಂಬಂದಿದ್ದೀನಿ. ಮತ್ತು ಜೀರಿಗೆ ಖಾಲಿಯಾಗಿತ್ತು, ಜೀರಿಗೆ ತೊಗೊಂಡ್ಬಂದಿದ್ದೀನಿ. ಮತ್ತು ಹಾಗಲಕಾಯಿ, ಈ ಸಲ ಎಲ್ಲೋ ಹಾಗಲಕಾಯಿ ಬಂದಿತ್ತು, ಹಾಗಾಗಿ ಬೆಂಡೆಕಾಯಿನ ಬಿಟ್ಬಿಟ್ಟು, ಬೆಂಡೆಕಾಯಿ ಸಲ ಬರ್ತಿರುತ್ತೆ, ಬಟ್ ಇದು ಹಾಗಲಕಾಯಿ ಸ್ವಲ್ಪ ರೇರ್ ಬರೋದು, ಹಂಗಾಗಿ ಈ ಸಲ ಹಾಗಲಕಾಯಿನ ತೊಗೊಂಡ್ಬಂದಿದ್ದೀನಿ. ಬೋಂಡದ ಮೆಣಸಿನ್ಕಾಯಿ ಫ್ರೆಂಡ್ಸ್ ಸಿಗೋದೇ ಇಲ್ಲ ಇಲ್ಲಿ. ಎಷ್ಟು ಹತ್ತತ್ರ 2 ತಿಂಗಳಾಯಿತು ನಮಗೆ ಬೋಂಡದ ಮೆಣಸಿನ್ಕಾಯಿ ಸಿಕ್ಕಿ. ಅದು ಈ ಥರ ಸಿಕ್ಕಿದೆ. ಅದು 10 ರೂಪಾಯಿ ಗುಡ್ಡೆ ಥರ ಮಾಡ್ತಾರಲ್ಲ, ಅದನ್ನು ತೊಗೊಂಡ್ಬಂದಿದ್ದೀನಿ. ಮತ್ತು ಇದು ಒಂದು ಮೆಣಸಿನ್ಕಾಯಿ, ಇದನ್ನು ಒಂದು ಅರ್ಧ kg ತೊಗೊಂಡು ಬಂದಿದ್ದೀನಿ. ಮತ್ತು ಕ್ಯಾರೆಟು ಫ್ರೆಂಡ್ಸ್, ಈ ಕ್ಯಾರೆಟ್ ಥರ ನಮ್ಮ ಕಡೆ ಥರ ಕ್ಯಾರೆಟು ಸಿಗೋದೇ ಇಲ್ಲ ಇಲ್ಲಿ. ಸೊ ಬಂದಿದ್ದಾಗ ತೊಗೊಂಬರ್ಬೇಕು ಇದು. ಸೊ ಹಾಗಾಗಿ ಇದನ್ನು 1 kg ತೊಗೊಂಡು ಬಂದಿದ್ದೀನಿ. ಇನ್ನು ಬೇರೆ ಥರ ಬರುತ್ತೆ, ಅದು ನಮಗಿಷ್ಟ ಆಗೋಲ್ಲ, ಅದು ಒಂಥರ ರುಚಿನೂ ಬರೋಲ್ಲ ಫ್ರೆಂಡ್ಸ್, ಆ ಥರ ಇರುತ್ತೆ. ನಮ್ಮ ಕಡೆ ಥರನೇ ಬೆಸ್ಟು, ಅದಕ್ಕೆ ಇದನ್ನು ತೊಗೊಂಡು ಬಂದಿದ್ದೀನಿ. ಒಂದು 2 kg ಆಲೂಗೆಡ್ಡೆ ತೊಗೊಂಬಂದಿದ್ದೀನಿ. ತರಕಾರಿ ಏನೂ ಇಲ್ಲ ಅಂತ ಅಂದ್ರೂ ಇದರಲ್ಲಿ ಮೇಂಟೈನ್ ಮಾಡ್ಕೊಳ್ಬೋದು. ಸೊ ತರಕಾರಿ ಆಲೂಗೆಡ್ಡೆ ತೊಗೊಂಬಂದಿದ್ದೀನಿ. ನಮ್ಮ ಚಿನಿಮಗೆ ನುಗ್ಗೆಕಾಯಿ ಇಷ್ಟ. ಅವಳು ನುಗ್ಗೆಕಾಯಿ ಅಂತೂ ಬರೀ ನುಗ್ಗೆಕಾಯಿ ಬೇಯಿಸ್ಕೊಟ್ರು ಅಂತೂ ಸುಮ್ಮನೆ ತಿಂದುಬಿಡ್ತಾಳೆ. ಹಂಗಾಗಿ ಅವಳಿಗೆ ಅಂತೇಳಿ ಸಾಂಬಾರು ಮಾಡೋದಕ್ಕೆ ನುಗ್ಗೆಕಾಯಿ ತೊಗೊಂಡು ಬಂದಿದ್ದೀನಿ. ಮತ್ತು ಒಂದು ಕೋಸುಗೆಡ್ಡೆ ತೊಗೊಂಡು ಬಂದಿದ್ದೀನಿ.
ಹೂಕೋಸಿಂದು ತಿಂದು ತಿಂದು ಸಾಕಾಗೋಯ್ತು ಫ್ರೆಂಡ್ಸ್. ಹಾಗಾಗಿ ಹೂಕೋಸು ತೊಗೊಂಬಂದಿದ್ದೀನಿ. ಒಂದು ಕರ್ಬೂಜ ತೊಗೊಂಡು ಬಂದಿದ್ದೀವಿ. ಇಲ್ಲಿ ನಮ್ಮ ಕಡೆ ಎಲ್ಲ ಹೆಂಗೆ ಅಂದರೆ 50 ರೂಪಾಯಿ kg ಕೊಡ್ತಾರೆ, ಬಟ್ ಇದು ಒಂದು ಉಂಡೆಗೆ 50 ರೂಪಾಯಿ ತೊಗೊಳ್ತಾರೆ. ಅದಾದಮೇಲೆ ಜೋಳ ತೊಗೊಂಬಂದಿವಿ ಫ್ರೆಂಡ್ಸ್. ಇದು ಸ್ವೀಟ್ ಕಾರ್ನ್. ತುಂಬಾ ಚೆನ್ನಾಗಿದೆ. ಹೀಗೆ ಓಪನ್ ಮಾಡ್ಕೊಂಡು ತಿನ್ಬೋದು, ಸಖತ್ತಾಗಿರುತ್ತೆ. ಸೊ ಇದನ್ನು 10 ರೂಪಾಯಿ ಒಂದಿದ್ದು. ಸೊ 5 ತೊಗೊಂಡು ಬಂದಿದ್ದೀವಿ. ಮತ್ತು ಬೆಳ್ಳುಳ್ಳಿ, ನಮ್ಮನೆಯವರು ಬೆಳ್ಳುಳ್ಳಿ ಉಪ್ಪಿನಕಾಯಿ ಮಾಡಿಕೊಡು ಅಂತ ಹೇಳ್ತಿದ್ರು. ಸೊ ಹಂಗಾಗಿ ಒಂದು ಅರ್ಧ kg ತೊಗೊಂಡು ಬಂದಿದ್ದೀನಿ. 30 ರೂಪಾಯಿ 1/4 kg ಇದೆ. ಸೊ ಅರ್ಧ kg ತೊಗೊಂಡು ಬಂದಿದ್ದೀವಿ. ಸ್ವಲ್ಪ ಮಾಡೋಣ, ಮನೆಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದಿದ್ದೀನಿ. ಮತ್ತು ನಾವು 2 ವಾರಕ್ಕೆ ಒಂದು ಸಲ ಹೋಗೋದಲ್ವ, ಸೊ ಹಾಗಾಗಿ ಒಂದು ಜ್ಯೂಸ್ ತೊಗೊಂಡು ಬಂದಿದ್ದಾರೆ. ಅದಾದಮೇಲೆ ಇಲ್ಲಿ ಹಾಸನ್ನವರೇ ನನಗೆ ಬೇಕ್ರಿ ಇಟ್ಟಿದ್ದಾರೆ ಫ್ರೆಂಡ್ಸು. ಇಲ್ಲಿ ಸ್ವಲ್ಪ ನಮ್ಮ ಕಡೆದು ಸ್ಟೈಲ್ ಥರ ಸ್ವಲ್ಪ ಏನು ಸ್ವೀಟ್ ಬರೋಲ್ಲ, ಸ್ವಲ್ಪ ಸಾಲ್ಟ್ ಹಾಕಿ ಮಾಡ್ತಾರೆ. ಆದರೂ ಇಲ್ಲಿ ಟೇಸ್ಟ್ ಒಂಥರ ಇದು ಬ್ರೆಡ್ಡು. ಸೊ ಇದನ್ನು ತೊಗೊಂಡು ಬಂದ್ವಿ. ಇದು ಅಷ್ಟೇ ರಸ್ಕು, ನಮ್ಮ ಕಡೆ ಥರ ಬರೋಲ್ಲ. ಇದನ್ನು ತೊಗೊಂಡು ಬಂದ್ವಿ, ಅಂದರೆ ನಮ್ಮ ಹಾಸನ್ನವರೇ ಇಟ್ಟಿದ್ದಾರಲ್ಲ ಹಾಗಾಗಿ ತೊಗೊಂಡು ಬಂದ್ವಿ. ಒಂದು ನಿಮಿಷ ಇರಪ್ಪಜ್ಜಿ. ಆಮೇಲೆ ನಾವು ಡೈಲಿ ಬೆಳಗ್ಗೆ 3 ಜನರು ಬಿಸ್ಕೆಟ್ ತಿಂತೀವಿ ಫ್ರೆಂಡ್ಸ್. ಹಂಗಾಗಿ ವೀಟಾ ಮಾರಿಗೋಲ್ಡು ಇದು ಕೂಡ ರೇರ್ ಸಿಗೋದಿಲ್ಲಿ. ನಾವು ಊರಿಂದ ಬರ್ತಾ ತೊಗೊಂಡು ಬಂದಿದ್ವಿ, ಬಟ್ ಇವಾಗ ಇಲ್ಲಿ ಹಾಸನ್ನವ್ರ ಬೇಕ್ರಿ ಇತ್ತಲ್ಲ, ಹಂಗಾಗಿ ಅವರು ಇಟ್ಟಿದ್ರಲ್ವ, ಹಾಗಾಗಿ ಖಾಲಿ ಆಗಿರಲಿಲ್ಲ. ಎಲ್ಲ ಅಂಗಡಿಯಲ್ಲೂ ಕೇಳಿದ್ವಿ, ಖಾಲಿ ಆಗಿತ್ತು. ಅದಾದಮೇಲೆ ನಮ್ಮನೆಯವ್ರಿಗೆ ಬೇಡ ಅಂತ ಹೇಳಿದ್ರು ಒಂದು ಡೈರಿ ಮಿಲ್ಕ್ ತೊಗೊಂಬಂದ್ರು ಫ್ರೆಂಡ್ಸ್. ಇದು ಮೆಲ್ಟೆಡ್ ಅಲ್ಲ, ಇದು ವಿತೌಟ್ ಫ್ರಿಡ್ಜಲ್ಲಿ ಇಡೋ ಅಂಥದ್ದು, ಹೊರಗಡೆ ಇಡೋ ಅಂಥದ್ದು. ಅದನ್ನು ಕೊಟ್ಟು ತೊಗೊಂಡು ಬಂದಿದ್ದಾರೆ. 100 ರೂಪೀಸ್ ಇದಕ್ಕೆ. ಸೊ ಇದೊಂದು. ಹಾಗೆ ದ್ರಾಕ್ಷಿ ಫ್ರೂಟ್ಸ್ ಇಲ್ಲಿ ಏನು ಸಿಗೋಲ್ಲ ಫ್ರೆಂಡ್ಸ್. ಅಂದರೆ ಕಿತ್ತಳೆ ಹಣ್ಣು ರೇರು, ನಮ್ಮ ಕಡೆ ಥರ ಸಿಗೋದು. ಹಾಗಾಗಿ ಕಿತ್ತಳೆ ಹಣ್ಣು ದ್ರಾಕ್ಷಿನ ಜಾಸ್ತಿ ತಿನ್ಕೊಳ್ತೀವಿ. ಇವ್ರು ಚೇಮಾಗಿ ಇಷ್ಟ ದ್ರಾಕ್ಷಿ, ಹಂಗಾಗಿ ದ್ರಾಕ್ಷಿನ ತೊಗೊಂಡು ಬಂದ್ವಿ. ಇಷ್ಟು ಐಟಮ್ ಫ್ರೆಂಡ್ಸ್ ಇವತ್ತು ಪರ್ಚೇಸ್ ಮಾಡಿದ್ದು ನಾವು. ಇಷ್ಟು ಐಟಮ್ಸು. ಇದು 2 ವಾರಕ್ಕಿಂತ ಮೇಲ್ ಬರುತ್ತೆ ನಮಗೆ. ಸೊ ಸಾಕಾಗುತ್ತೆ. ಈ ಜೋಳ ಎಲ್ಲ ಬೇಗ ಖಾಲಿ ಮಾಡ್ಕೊಂಡು ಬಿಡ್ತೀವಿ. ಸೊ ಇಷ್ಟು ಐಟಮ್ಸು ತೊಗೊಂಡು ಬಂದಿದ್ದೀವಿ ಫ್ರೆಂಡ್ಸ್ ನಾವು. ಫ್ರೆಂಡ್ಸ್ ಜ್ಯೂಸು ತೊಗೊಂಬಂದಿರೋದಕ್ಕೆ ಜ್ಯೂಸ್ ಕೊಡು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾಳೆ. ಇವಾಗ ಜ್ಯೂಸ್ ಕೊಡಬೇಕಂತ ಅವಳಿಗೆ ಕುಡಿಯೋದಕ್ಕೆ. ಜ್ಯೂಸನ್ನ ನಾನು ಕುಡಿಸಿಲ್ಲ ಫ್ರೆಂಡ್ಸ್. ಅವಳಿಗೆ ಕೋಲ್ಡೇನು ಆಗಲ್ಲ, ಬಟ್ ಬೇಡ ಅಂತ ಹೇಳ್ಬಿಟ್ಟು ನಾನೇ ಕುಡಿಸ್ತಿಲ್ಲ. ಅವಳು ಐಸ್ ಕ್ರೀಮ್ ತಿನ್ಕೊಂಬಂದಿದ್ದಾಳೆ. ಅವಳಿಗೆ 2 ವಾರಕ್ಕೊಂದ್ಸಲ ಕಂಪಲ್ಸರಿ ಐಸ್ ಕ್ರೀಮ್ಗಂತೂ ಹೋಗಲೇಬೇಕು. ಅದು ಕೋನ್ ಐಸ್ ಕ್ರೀಮೇ, ಅದಂತೂ ಚೆನ್ನಾಗಿ ತಿಂತಾಳೆ. ಐಸ್ ಕ್ರೀಮ್ಗೋಸ್ಕರನೇ ಕರ್ಕೊಂಡು ಹೋಗ್ತೀನಿ ನಾನು. ನೆಕ್ಸ್ಟು ನೋಡೋಣ, ಹೋಗೋಕ್ಕಾದರೆ ಹೋಗ್ತೀನಿ, ಇಲ್ಲಾಂದರೆ ನಮ್ಮ ಮನೆಯವರೇ ತೊಗೊಂಡು ಬರ್ತಾರೆ. ಸೊ ಇಷ್ಟನ್ನು ಬಾಕ್ಸಿಗೆ ಹಾಕ್ಬಿಟ್ಟು ತಿಳ್ಕೊಬೇಕು ಫ್ರೆಂಡ್ಸ್. ಇಷ್ಟು ಸಾರ್ಟ್ ಔಟ್ ಮಾಡಿದ್ದಾಯಿತು. ಇಷ್ಟು ತನಕ ಸಾರ್ಟ್ ಔಟ್ ಮಾಡಿದ್ದೀನಿ ನಿಧಾನಕ್ಕೆ ಕೂತ್ಕೊಂಡು. ಸೊ ಇವಾಗ ಇದನ್ನೆಲ್ಲ ಎತ್ತಿ ಮೇಲ್ಗಡೆ ಇಡಬೇಕು, ಅದೇ ಶೆಲ್ಫ್ ಮೇಲೆ, ಅಷ್ಟೇ, ಇನ್ನೇನಿಲ್ಲ. ನೆಕ್ಸ್ಟು ನೋಡೋಣ ಫ್ರೆಂಡ್ಸ್ ಏನಾಗುತ್ತೆ ಅಂತ ಶೇರ್ ಮಾಡ್ತೀನಿ. ಟೈಮ್ 6:10 ಆಗ್ತಾ ಬಂತು ಫ್ರೆಂಡ್ಸ್. ನಮ್ಮ ಓನರ್ ಮನೇಲಿ ಜಿಯೋದು ವೈಫೈ ಕನೆಕ್ಷನ್ ಆಗ್ತಿದ್ರು. ಸೊ ಅವ್ರು ಬಂದಿದ್ದರು ಇಷ್ಟೋ ತನಕ. ಇನ್ನೂ ಪವರ್ ಬಂದೇ ಇಲ್ಲ. ಸೊ ಪವರ್ಗೋಸ್ಕರ ವೆಯ್ಟ್ ಮಾಡ್ತಿದ್ರು, ಇನ್ನೂ ಬರಲಿಲ್ವಲ್ಲ. ಸೊ ಹಾಗಾಗಿ ಹಿಂಗೆ ಕನೆಕ್ಷನ್ ಬಿಟ್ಬಿಟ್ಟು ಹೋಗಿದ್ದಾರೆ. ಅವ್ರು ವೈಫೈ ಹಾಕಿಸ್ತಿದ್ರು. ಸೊ ಹಾಗಾಗಿ ಏನು ಮಾಡೋದಕ್ಕಾಗಲಿಲ್ಲ. ನಮ್ಮ ಚಿನ್ನಿವನ್ನ ಮಲಗಿಸಿದ್ದೀನಿ. ಇವಾಗ ಮಲಗಿಸ್ಬಿಟ್ಟು ಕಸ ಎಲ್ಲ ಹೊಡೆದಿದ್ದೀನಿ ಸಂಜೆದು. ಇವಾಗ ದೇವ್ರ ಪೂಜೆ ಮಾಡಬೇಕು ಫ್ರೆಂಡ್ಸ್. ಸಂಜೆದು 6:10 ಆಯ್ತಲ್ಲ, 6:15 ಆಗ್ತಾ ಬಂತು. ಸೊ ಇವಾಗ ದೇವ್ರ ಪೂಜೆನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಆಮೇಲೆ ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಬರ್ತಾರೆ. ಬಂದಮೇಲೆ ಕಾಫಿ ಕುಡಿಯೋದು ಫ್ರೆಂಡ್ಸ್. ಇವಾಗ ಸಂಜೆ ಪೂಜೆ ಆಯಿತು. ನಮ್ಮ ಚಿನ್ನ ನೋಡ್ರಿ ಹೆಂಗೆ ಮಲಗಿದೆ. ಸಂಜೆ ಪೂಜೆ ಆಯಿತು. ಈಗ ಸ್ವಲ್ಪ ಪಾತ್ರೆ ಇದೆ. 6:15 ಆಗ್ತಾ ಬಂತು. ಕರೆಂಟೇ ಇಲ್ಲ ಫ್ರೆಂಡ್ಸ್. ಇಲ್ಲಂತೂ 6:15 ಆಗ್ತಾ ಬಂತು. ಇವಾಗ ಸೋಲಾರ್ ಇರೋದಕ್ಕೆ ಬದಿಕೊಂಡೆ ನಾನು. ಸೊ ಇಲ್ಲಿ ಪಾತ್ರೆಗಳಿದೆ, ಮಧ್ಯಾಹ್ನ ಊಟ ಮಾಡಿರೋದು. ಸೊ ಅದನ್ನೆಲ್ಲ ಕ್ಲೀನ್ ಮಾಡಬೇಕು. ಕರೆಂಟೇ ಬಂದಿಲ್ಲ ಫ್ರೆಂಡ್ಸ್. ನಾಳೆಗೆ ಅಂತ ಹೇಳ್ಬಿಟ್ಟು ಇಡ್ಲಿ ನೆನೆಹಾಕ್ಬಿಟ್ಟಿದ್ದೀನಿ, ಬಂದೇ ಇಲ್ಲ. ಈಗ ಏನು ಮಾಡೋದೋ ಗೊತ್ತಿಲ್ಲ. ನೋಡೋಣ. ಪಾತ್ರೆ ತೊಳೆದ್ಬಿಟ್ಟು
ಆಮೇಲೆ ಸ್ವಲ್ಪ ಒಂದು ವಿಡಿಯೋ ಅಪ್ಲೋಡ್ ಮಾಡೋದಿದೆ. ಸೊ ಅದನ್ನು ಅಪ್ಲೋಡ್ ಮಾಡಿಬಿಡ್ತೀನಿ. ಸೊ ಅದನ್ನು ಅಪ್ಲೋಡ್ ಮಾಡಿದ್ರೆ ಇನ್ನರ್ಧ ನಮ್ಮ ಮನೆಯವ್ರದ್ರಲ್ಲಿ 2 GB ಇರುತ್ತಲ್ವ. ಸೊ ಅದರಲ್ಲಿ ಅವರು ಅಲ್ಲಿ ಆಫೀಸಲ್ಲಿ ಯೂಸ್ ಮಾಡ್ಕೋತಾರೆ. ಇನ್ನು ಮಿಕ್ಕಿದ್ದು ಅವ್ದ್ರಲ್ಲಿ ಅರ್ಧ ಯೂಸ್ ಮಾಡ್ಕೊಂಬಿಟ್ಟು ಅದನ್ನು ಅಪ್ಲೋಡ್ ಮಾಡ್ತೀನಿ. ಹಾಗಾಗಿ ನಂದು ಟೈಮಿಂಗ್ಸ್ ಇಲ್ಲ ಫ್ರೆಂಡ್ಸ್, ಎಷ್ಟು ಗಂಟೆಗೆ ವೀಡಿಯೋಸ್ ಅಪ್ಲೋಡ್ ಮಾಡೋದು ಟೈಮಿಂಗ್ಸ್ ಇಲ್ಲ. ಏಕೆಂದರೆ ನನ್ನದ್ರಲ್ಲೂ ಸ್ವಲ್ಪ ಹೋಗಿರುತ್ತೆ, 1.5 ಇರುತ್ತೆ, ಅವ್ರದ್ರಲ್ಲೂ 1.5 ಇರುತ್ತೆ. ಸೊ ಅಷ್ಟರಲ್ಲಿ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು. ಹಾಗಾಗಿ ಸ್ವಲ್ಪ ಅವರು ಬೇಗ ಬರ್ತಾರೆ ಮತ್ತು ಒಂದೊಂದು ಸಲ ಹೋಗಿಬಿಡ್ತಾರೆ ಬೇಗ. ಹಾಗಾಗಿ ನನಗೆ ಟೈಮಿಂಗ್ಸ್ ಕರೆಕ್ಟಾಗಿ ಸೆಟ್ ಆಗ್ತಿಲ್ಲ ಸೆಂಡ್ ಮಾಡೋದಕ್ಕೆ. ಸೊ ನೋಡೋಣ, ಇವಾಗ ಪಾತ್ರೆ ತೊಳೆದ್ಬಿಟ್ಟು ಆಮೇಲೆ ಅಪ್ಲೋಡ್ ಮಾಡೋದಕ್ಕೆ ಬರ್ತೀನಿ ಫ್ರೆಂಡ್ಸ್. ಆಮೇಲೆ ಸಿಗ್ತೀನಿ. A few moments later. ಫ್ರೆಂಡ್ಸ್, ಪಾತ್ರೆ ಎಲ್ಲ ತೊಳೆದಿದ್ದಾಯಿತು. ನಮ್ಮ ಪುಣ್ಯಕ್ಕೆ ಕರೆಂಟ್ ಬಂತು. ಇವಾಗ ಇಡ್ಲಿಗೆ ಹಾಕಿದ್ನಲ್ವ, ಇಡ್ಲಿಗೆ ಮಿಕ್ಸಿಗೆ ಹಾಕೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಅನ್ನ ಹಾಕ್ಕೊಳ್ಬೇಕು. ನೆನ್ನೆ ಹೆಂಗೋ ಸ್ವಲ್ಪ ಅನ್ನ ಉಳ್ಕೊಂಡಿತ್ತು, ಸೊ ಅದನ್ನೇ ಇಡ್ಲಿಗೆ ಹಾಕ್ಬಿಡ್ತೀನಿ. ನೆನ್ನೆ ಹಾಕೋಣ ಅಂತ ಅಂದ್ಕೊಂಡಿದ್ದೆ. ನೆನ್ನೆ ನೈಟೆಲ್ಲ ಫುಲ್ ಕರೆಂಟೇ ಬಂದಿರಲಿಲ್ಲ. ಬೆಳಗ್ಗೆ 10 ಗಂಟೆಗೆ 10-10:30 ಬಂದಿದ್ದು ಕರೆಂಟು. ನಾನು ಹಾಕಿದ್ದಿದ್ರೆ ಮುಗ್ದೋಯ್ತು ನನ್ನ ಕತೆ ಅಷ್ಟೇ. ಇಡ್ಲಿಗೆಲ್ಲ ರೆಡಿ ಮಾಡಿಕೊಂಡು ಅದನ್ನು ಕೂಡ ಮಿಕ್ಸಿಗೆ ಹಾಕ್ಕೊಳ್ತಿದ್ದೀನಿ ಫ್ರೆಂಡ್ಸ್. ಇವಾಗ ಉದ್ದಿನಬೇಳೆ ಅಕ್ಕಿ ಎಲ್ಲ ಹಾಕ್ಕೊಂಡ್ಬಿಟ್ಟು ನೆಕ್ಸ್ಟ್ ಕಾಫಿನೂ ಇಟ್ಟಿದ್ದೀನಿ. ಕಾಫಿನೂ ರೆಡಿ ಆಗ್ತಾ ಇದೆ. ಫ್ರೆಂಡ್ಸ್, ಈಗ ಕಾಫಿ ಟೈಮ್. ಕಾಫಿ ಕುಡಿತೀಯ ಚಿನ್ನಮ್ಮ? ಕಾಫಿ ಕುಡಿತೀಯಾ? ಕಾಫಿ ಕುಡಿತೀಯಾ? ಬೇಕಾ ಬೇಕಾ ಏನಾದರೂ ಹೇಳೋರಿಗೆ. ಏನು ಫ್ರೆಂಡ್ಸ್, ಇಡ್ಲಿಗೆ ನೆನಾಕಿದ್ದಾಯ್ತಾ ನಂದೀಗ. ಇದು ಒಂಥರ ಅಕ್ಷಯ ಪಾತ್ರೆ ಇದ್ದಂಗೆ ಫ್ರೆಂಡ್ಸ್. ಇದು ನಮಗೆ ಉಬ್ಬುತ್ತಾನೆ ಇರುತ್ತೆ ಚೆನ್ನಾಗಿ. ನಾಳೆ ನೋಡಬೇಕು ಏನಾಗುತ್ತೆ ಅಂತ. ಇದು ಬಂದ್ಬಿಟ್ಟು ಬೆಳಗ್ಗೆ ಎಂಥದ್ದು ಚಿಲ್ಕವರೆ ಬೇಳೆ ಸಾಂಬಾರು ಮಾಡಿದ್ದೆ ಫ್ರೆಂಡ್ಸ್. ನಾಳೆಗೂ ಆಗುತ್ತೆ ಇಡ್ಲಿಗೆ, ಸೊ ಟೆನ್ಷನ್ ಏನಿಲ್ಲ ನಾಳೆಗೆ. ಇದೊಂದಾಯಿತು. ಇವಾಗ ಕರೆಂಟ್ ಇದೆಯಲ್ಲ ಫ್ರೆಂಡ್ಸ್, ಅದಕ್ಕೆ ಜೀರಿಗೆ ಪೌಡರ್ ಮಾಡಿರೋದು ಖಾಲಿಯಾಗಿದೆ. ಅದಕ್ಕೆ ಹುರ್ಕೊಂಡ್ಬಿಟ್ಟು ಪೌಡರ್ ಮಾಡ್ಕೋಬೇಕು. ಇದೆ. ಅದಾದಮೇಲೆ ಬೆಳ್ಳುಳ್ಳಿ ಸ್ವಲ್ಪ ಸುಲಿದಿಟ್ಟಿದ್ದೀನಿ. ಇವತ್ತು ಸ್ವಲ್ಪ ತೊಗೊಂಡು ಬಂದಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಅದನ್ನು ಮಾಡ್ಕೋಬೇಕು ಫ್ರೆಂಡ್ಸ್. ಹಾಗಾಗಿ ಸ್ವಲ್ಪ ಸುಲಿದು ಇಟ್ಟಿದ್ದೀನಿ. ಇನ್ನೊಂದು ಸ್ವಲ್ಪ ಸುಲ್ಕೊಂಡ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಬೇಕು. ಸೊ ಅದನ್ನು ಮುಗಿಸ್ಕೊಂಡ್ಬಿಟ್ಟು ಕರೆಂಟ್ ಹೋಗೋದ್ರೊಳಗಡೆ ರೆಡಿ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ವೈಫೈ ಕನೆಕ್ಷನ್ ಆಯಿತು ಫ್ರೆಂಡ್ಸ್ ನಮ್ಮದು. ಜಿಯೋದು 3 ತಿಂಗಳು ಫ್ರೀ, ಇನ್ಸ್ಟಾಲ್ಮೆಂಟು ಫ್ರೀ ಫ್ರೆಂಡ್ಸ್ ಇಲ್ಲಿ. ಸೊ ಹಂಗಾಗಿ ಇವರು ಓನರ್ ಮನೇಲಿ ಹಾಕ್ಸಿದ್ರು ಫ್ರೆಂಡ್ಸ್. ನಿನ್ನೆ ರೊಟ್ಟಿ ಹಾಕಿದ್ದಾರ ಫ್ರೆಂಡ್ಸ್, ಅದನ್ನು ಸುಟ್ಬಿಟ್ಟು ಕರಕಲು ಮಾಡ್ಕೊಂಡಿದ್ವಿ. ಇದು ಒಂದು ವಾರ ತನಕನೂ ಇರುತ್ತೆ ಫ್ರೆಂಡ್ಸ್. ಇದನ್ನು ಸಾಂಬಾರು ಜೊತೆಗೆ, ಇಲ್ಲ ಬೆಣ್ಣೆ ಜೊತೆಗೆ, ಇಲ್ಲ ಕಾಯಿ ಜೊತೆಗೆ ಹಾಗೆ ತಿನ್ಕೊಳ್ಬೋದು. ಇವಾಗ ಸುಟ್ಟು ರೆಡಿ ಮಾಡಿಟ್ಟಿದ್ದೀನಿ. ಏನು ಸಕ್ಕತ್ತಾಗಿದೆ ಗೊತ್ತಾ. ನಾನು ಚಿಲ್ಕವರೆ ಬೇಳೆ ಸಾಂಬಾರು ಇತ್ತಲ್ಲ ಅದಕ್ಕೆ ಹಾಕ್ಕೊಂಡು ಊಟ ಮಾಡ್ಕೊಂಡ್ವಿ. ತುಂಬಾ ಚೆನ್ನಾಗಿರುತ್ತೆ. ಒಂದು ವಾರ ತನಕ, 1 ತಿಂಗಳು ತನಕ ಇಟ್ಕೊಂಡು ತಿನ್ಬೋದು ನೀಟಾಗಿ ಸುಟ್ಟಿಟ್ಬಿಟ್ರೆ. ಸೊ ಈ ಥರ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಸ್ವಲ್ಪ. ಸೊ ಇವಾಗ ಸ್ವಲ್ಪ ರೊಟ್ಟಿ ತಿಂದ್ಬಿಟ್ಟು ಅದ್ರ ಜೊತೆಗೆ ಅನ್ನ ಊಟ ಮಾಡ್ಕೊಂಡ್ವಿ ನಾವು. ಚಿನಿಮಗೆ ಬಿಸಿ ಅನ್ನ ಇಟ್ಟಿದ್ದೀನಿ. ಸೊ ಅವಳಿಗೂ ಆಯಿತು. ಇವಾಗ ಮಜ್ಜಿಗೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಜೀರಿಗೆ ಪೌಡರ್ ಮಾಡಿ ಇಟ್ಕೊಂಡೆ. ಹಾಗೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದನ್ನು ಮಾಡ್ಕೊಂಡೆ ಫ್ರೆಂಡ್ಸ್. ಇದು ಒಂದು ವಾರಕ್ಕೆ ನಮಗೆ ಆಗುತ್ತೆ. ನಾನು ಡೈಲಿ ಮಜ್ಜಿಗೆ ರಾತ್ರಿ ಮಾಡ್ತೀನಲ್ವ. ಸೊ ಇದಕ್ಕೆ 1 ಸ್ಪೂನು, ಇದೊಂದು ಸ್ಪೂನು, ಎರಡನ್ನೂ ಹಾಕ್ಕೊಂಡ್ಬಿಟ್ರೆ ಆಗೋಗ್ಬಿಡುತ್ತೆ. ಸೊ ಇವಾಗ ಮಜ್ಜಿಗೆನ ತಗೊಂಡ್ಬಿಟ್ಟು ಬೆಣ್ಣೆ ತಗೊಂಡು ಮಜ್ಜಿಗೆ ಮಾಡ್ಕೊಂಡು ಕುಡಿಬೇಕು. ಚಿನಿಮಗೆ ಒಂದು ಸ್ವಲ್ಪ ಊಟ ಮಾಡಿಸ್ಬೇಕು ಅಷ್ಟೇ ಫ್ರೆಂಡ್ಸ್. ಊಟ ಎಲ್ಲ ಮುಗೀತು. ಇವಾಗ ನಾನು ಅನ್ನದ ಪಾತ್ರೆ ಎಲ್ಲ ಹಾಗೆ ಇಡ್ತೀನಿ ಫ್ರೆಂಡ್ಸ್. ಅಂದರೆ ರಾತ್ರಿ ಹೊತ್ತು ಅನ್ನ ಖಾಲಿ ಮಾಡಬಾರ್ದಲ್ವ, ಹಾಗಾಗಿ ಸ್ವಲ್ಪ ಬಿಟ್ಬಿಟ್ಟು ಹಾಗೆ ಇಟ್ಟಿರ್ತೀನಿ. ಅದನ್ನು ಮಾರ್ನಿಂಗ್ ತೊಳ್ಕೊಳ್ತೀನಿ ನಾನು. ಸೊ ರಾತ್ರಿಯೇ ಈ ಥರ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ರೆ ನನಗೆ ಬೆಳಗ್ಗೆ ಅರ್ಧ ಕೆಲಸ ಮುಗ್ದಿರುತ್ತೆ. ಹಾಲಿನ ಪಾತ್ರೆನೂ ತೊಳೆದಿಟ್ಟಿದ್ದೀನಿ. ಮತ್ತು ಸಿಂಕು ಕೂಡ ನಾನು ಡೈಲಿ ಸರ್ಫ್ ಹಾಕ್ಬಿಟ್ಟು ಅದನ್ನು ತೊಳೆದು ಇಟ್ಬಿಡ್ತೀನಿ. ಸೊ ರಾತ್ರಿಯೇ ಈ ಥರ ಕೆಲಸ ಎಲ್ಲ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಫ್ರೆಶ್ಶಾಗಿ ಬಂದು ನೀಟಾಗಿ ಯಾವುದೇ ತಲೆನೋವು ಇಲ್ಲದೇ ತಿಂಡಿ ಮಾಡ್ಕೊಳ್ಬೋದು. ಸೊ ಇವತ್ತಿಂದು ಡೈಲಿ ಇದೇ ಥರ ರೊಟೀನ್ ನಂದಿರುತ್ತೆ. ಸೊ ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.